ವೀಕ್ಷಕರೇ ನಮಸ್ಕಾರ. ಸಂಸದರಾಗಿದ್ದಾಗ 1.2 ಲಕ್ಷ ರೂಪಾಯಿ ಮಾಸಿಕ ಸಂಬಳ ಪಡೆಯುತ್ತಿದ್ದ ಪ್ರಜ್ವಲ್ ರೇವಣ್ಣ ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪಡೆದು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪ್ರಜ್ವಲ್ ರೇವಣ್ಣ ಮುಂದಿನ ಜೀವನ ಜೈಲಿನಲ್ಲಿ ಹೇಗಿರಲಿದೆ, ಏನೇನು ಸವಲತ್ತು ಇವರಿಗೆ ಸಿಗಲಿದೆ, ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅತ್ಯಾಚಾರ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲಿನಲ್ಲಿ ಧರಿಸಲು 2 ಫುಲ್ ಸ್ಲೀವ್ ಶರ್ಟ್, 2 ಪೈಜಾಮಾ ಅಥವಾ ಪ್ಯಾಂಟ್, 2 ಒಳ ಉಡುಪು, 2 ಟವಲ್ ಮತ್ತು 2 ಟೋಪಿಗಳನ್ನು ಕೊಡಲಾಗಿದೆ. ಮಲಗಲು ಜಮಖಾನ ಅಥವಾ ಹಾಸಿಗೆ ದಿಂಬು ಮತ್ತು ಹೊದಿಕೆ ನೀಡಲಾಗುತ್ತೆ. ಇನ್ನು ಆಹಾರ ಸೇವಿಸಲು 1 ಪ್ಲೇಟ್, 1 ಮಗ್, 1 ಬೌಲ್ ಮತ್ತು 1 ಲೋಟ ನೀಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರತಿದಿನ ಏನು ಊಟ ನೀಡಲಾಗುತ್ತೆ? ಜೈಲುಗಳಲ್ಲಿ ಮುದ್ದೆ, ಅನ್ನ, ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಕೈದಿಗಳಿಗೆ ಊಟ ನೀಡಲಾಗುತ್ತೆ. ಕೈದಿಗಳ ಆರೋಗ್ಯದ ದೃಷ್ಟಿಯಿಂದ ಸಪ್ಪೆ ಊಟವನ್ನು ನೀಡಲಾಗುತ್ತೆ. ಅಂದರೆ ಉಪ್ಪು ಖಾರ ಕಡಿಮೆ ಹಾಕಿ ಆಹಾರವನ್ನು ತಯಾರಿಸಲಾಗುತ್ತೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಇರುವ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು, ಚಿತ್ರಾನ್ನ, ವಾಂಗಿಬಾತ್, ಪುಳಿಯೋಗರೆ ಹಾಗೂ ಅವಲಕ್ಕಿ ನೀಡಲಾಗುತ್ತೆ. ಒಂದೊಂದು ದಿನ ಒಂದೊಂದು ತಿಂಡಿಯನ್ನ ನೀಡಲಾಗುತ್ತೆ. ಹಾಗೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆಯನ್ನ ನೀಡಲಾಗುತ್ತೆ. ಜೈಲುಗಳಲ್ಲಿ ಬೇರೆ ಬೇರೆ ಭಾಗದ ಕೈದಿಗಳು ಇರೋದರಿಂದ ಮುದ್ದೆ ಚಪಾತಿ ಕೂಡ ನೀಡಲಾಗುತ್ತೆ. ಅನ್ನ ಬೇಡದೇ ಇದ್ದವರು ಇವುಗಳನ್ನು ಹಾಕಿಸಿಕೊಳ್ಳಬಹುದು. ಇನ್ನು ವಾರಕ್ಕೆ 6 ದಿನ ತರಕಾರಿ ಸಾಂಬಾರ್ ನೀಡಲಾಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಕೈದಿಗಳಿಗೆ ತಿಂಡಿ ಮತ್ತು ಟೀ ನೀಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಹಾಗೂ ಸಂಜೆ 6 ಗಂಟೆಗೆ ರಾತ್ರಿ ಊಟವನ್ನ ನೀಡಲಾಗುತ್ತೆ. ಇನ್ನು ಜೈಲುಗಳಲ್ಲಿ ಅಡುಗೆ ಕೆಲಸ ಮಾಡುವವರು ಕೈದಿಗಳೇ ಆಗಿರುತ್ತಾರೆ. ಹಾಗೆ ಜೈಲಿನಲ್ಲಿರುವ ಕೈದಿಗಳಿಗೆ ವಾರಕ್ಕೆ 1 ಬಾರಿ ಮಾತ್ರ ಮಾಂಸದ ಊಟವನ್ನು ಕೂಡ ನೀಡಲಾಗುತ್ತೆ. 1 ವಾರ ಚಿಕನ್ ಮಾಡಿದರೆ ಇನ್ನೊಂದು ವಾರ ಮಟನ್ ಊಟವನ್ನು ನೀಡಲಾಗುತ್ತೆ. ಹಾಗೆ ಇಂತಹ ದಿನ ನಾನ್ ವೆಜ್ ಊಟ ತಿನ್ನದವರಿಗೆ ತರಕಾರಿ ಊಟವನ್ನು ಕೂಡ ನೀಡಲಾಗುತ್ತೆ. ಹಾಗೆ ವಾರದಲ್ಲಿ 2 ದಿನ ಕೈದಿಗಳಿಗೆ ಮೊಟ್ಟೆ ನೀಡಲಾಗುತ್ತೆ. ಮೊಟ್ಟೆ ತಿನ್ನದವರಿಗೆ ಬಾಳೆಹಣ್ಣು ನೀಡಲಾಗುತ್ತೆ. ಕೈದಿಗಳಿಗೆ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯ ಕಾಪಾಡೋದು ಕೂಡ ಜೈಲಾಧಿಕಾರಿಗಳ ಕರ್ತವ್ಯವಾಗಿರುತ್ತೆ. ಇದೇ ಕಾರಣದಿಂದ ಕೈದಿಗಳಿಗೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ನೀಡಲಾಗುತ್ತೆ. ಇಷ್ಟೆಲ್ಲ ಆಹಾರ ಸವಲತ್ತು ಇದ್ದರೂ ಕೂಡ ಎಲ್ಲ ಕೈದಿಗಳಿಗೂ ಕೂಡ ಲೆಕ್ಕದಷ್ಟೇ ಊಟ ನೀಡಲಾಗುತ್ತೆ. ಹಸಿವು ಇದ್ದರೂ ಕೂಡ ಕೊಟ್ಟಷ್ಟೇ ಆಹಾರ ತಿಂದು ಇರಬೇಕಾದ ಪರಿಸ್ಥಿತಿ ಜೈಲಿನಲ್ಲಿರುತ್ತೆ. ಒಂದು ವೇಳೆ ಸಾಂಬಾರ್ ಬೇಕಿದ್ದರೆ ಅದನ್ನು ಕೂಡ ಮತ್ತೊಮ್ಮೆ ಹಾಕಿಸಿಕೊಳ್ಳುವ ಹಾಗೆ ಇರೋದಿಲ್ಲ. ಹಾಕಿರುವ ಊಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿರುತ್ತೆ. ಜೈಲಿನಲ್ಲಿ ವಿಚಾರಣೆ ಮುಗಿದು ಜೈಲಿನಲ್ಲಿರೋ ಕೈದಿಗಳಿಗೆ 750 ಗ್ರಾಂ ಅನ್ನ, ಅದಕ್ಕೆ 500 ಗ್ರಾಂ ಸಾಂಬಾರನ್ನು ಮಾತ್ರ ನೀಡಲಾಗುತ್ತೆ. ಹಾಗೆ ಸಾಂಬಾರ್ನಲ್ಲಿ ತರಕಾರಿಯನ್ನು ಹೇರಳವಾಗಿ ಹಾಕಿರಲಾಗುತ್ತೆ. ಇದರ ಜೊತೆಗೆ 200 ml ಮಜ್ಜಿಗೆಯನ್ನ ನೀಡಲಾಗುತ್ತೆ. ಅದೇ ರೀತಿ ವಿಚಾರಣಾಧೀನ ಕೈದಿಗಳಿಗೆ 505 ಗ್ರಾಂ ಅನ್ನ ಅಥವಾ ಅದೇ ತೂಕದ ಮುದ್ದೆ ಚಪಾತಿಯನ್ನು ನೀಡಲಾಗುತ್ತೆ. ಆದರೆ ವಿಚಾರಣಾಧೀನ ಕೈದಿಗಳಿಗೆ ಸಾಂಬಾರನ್ನು ಬೇಕಾದಷ್ಟು ಹಾಕಿಸಿಕೊಳ್ಳುವ ಸೌಲಭ್ಯ ಇರುತ್ತೆ. ಇನ್ನು ಸಿನಿಮಾಗಳಲ್ಲಿ ಕೈದಿಗಳಿಗೆ ಮನೆಯ ಊಟವನ್ನು ತೆಗೆದುಕೊಂಡು ಬಂದು ಕೊಡೋದನ್ನ ನೀವು ನೋಡಿರಬಹುದು. ಆದರೆ ನಿಜವಾಗಿ ಜೈಲಿನಲ್ಲಿ ಎಲ್ಲಾ ಕೈದಿಗಳಿಗೂ ಈ ಸೌಲಭ್ಯ ಇರೋದಿಲ್ಲ. ಇದನ್ನು ಪಡೆಯಬೇಕೆಂದರೆ ನಮಗೆ ಜೈಲಿನ ಊಟ ಹೊಂದಾಣಿಕೆ ಆಗುತ್ತಿಲ್ಲ, ಆರೋಗ್ಯ ಸಮಸ್ಯೆ ಉಂಟಾಗ್ತಿದೆ, ಹೀಗಾಗಿ ಮನೆ ಊಟಕ್ಕೆ ಅನುಮತಿ ನೀಡಬೇಕೆಂದು ಕೋರ್ಟ್ಗೆ ಮನವಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಕೋರ್ಟ್ ಒಪ್ಪಿಗೆ ನೀಡಿದರೆ ಮಾತ್ರ ಅಂತ ಕೈದಿಗಳಿಗೆ ಮಾತ್ರ ಮನೆಯ ಊಟವನ್ನು ತರಿಸಿಕೊಳ್ಳಬಹುದಾಗಿರುತ್ತೆ. ಇನ್ನು ಮನೆಯವರು ಕೈದಿಗಳನ್ನು ವಾರಕ್ಕೆ 3 ಬಾರಿ ಮಾತ್ರ ಭೇಟಿಯಾಗಲು ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಕೈದಿಗಳಿಗೆ ಇಷ್ಟವಾದ ಆಹಾರವನ್ನು ಅವರ ಮನೆಯವರು ಕೊಡಬಹುದಾಗಿರುತ್ತೆ. ಇನ್ನು ಜೈಲಿನಲ್ಲಿ ಕ್ಯಾಂಟೀನ್ ಕೂಡ ಇರುತ್ತೆ. ಒಂದು ವೇಳೆ ಕೈದಿಗಳಿಗೆ ಫ್ರೀ ಊಟ ಇಷ್ಟವಾಗದೇ ಇದ್ದರೆ ಕ್ಯಾಂಟೀನ್ ಊಟವನ್ನು ಕೂಡ ಮಾಡಬಹುದಾಗಿರುತ್ತೆ. ಆದರೆ ಕೈದಿಗಳ ಮನೆಯವರು ತಿಂಗಳಿಗೆ ಇಂತಿಷ್ಟು ಹಣವನ್ನ ನೀಡಬೇಕಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ನೀಡಿರೋದು ಕಠಿಣ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಪ್ರತಿದಿನ 8 ಗಂಟೆ ಕೆಲಸ ಮಾಡಲೇಬೇಕಾಗಿರುತ್ತೆ. ಅದು ಬೇಕರಿ, ಗಾರ್ಡನ್, ಹೈನುಗಾರಿಕೆ, ಮರಗೆಲಸ, ಕರಕುಶಲ ಕೆತ್ತನೆ ಹೀಗೆ ಎಲ್ಲಾ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಎಲ್ಲಾ ಕೆಲಸಕ್ಕೆ ಸಂಬಳವನ್ನು ಕೂಡ ನೀಡಲಾಗುತ್ತೆ. ವೀಕ್ಷಕರೇ, ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.